ಇಸ್ರೇಲ್ ಮತ್ತೆ ಭಾರತ ಎರಡರಲ್ಲೂ ಬುಲ್ಡೋಸರ್ಗಳು ರಾಷ್ಟ್ರೀಯ ಶಕ್ತಿಯ ಸಾಧನಗಳಾಗಿ ಅಬ್ಬರಿಸ್ತಾ ಇವೆ. ಅಪರಾಧಿಗಳು ಅಂತ ಬಿಂಬಿಸಿ ತಮಗಾಗದವರ ಮನೆಗಳನ್ನ ಧ್ವಂಸ ಮಾಡೋದು ನಡೆದಿದೆ. ಆಕ್ರಮಿತ ಫೆಲೆಸ್ತೀನ್ ಪ್ರದೇಶಗಳಲ್ಲಿ ಇಸ್ರೇಲ್ ಸಾಮೂಹಿಕ ಶಿಕ್ಷೆ ಒಂದು ರೂಪವಾಗಿ ಫೆಲೆಸ್ತೀನಿಯರ ಮನೆಗಳನ್ನ ಕೆಡುತ್ತಾನೆ ಬಂದಿದೆ. ಆರೋಪಿ ವ್ಯಕ್ತಿಗಳ ಕುಟುಂಬಗಳನ್ನ ಗುರಿಯಾಗಿಸಿಕೊಳ್ಳಲಾಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸುವಂತಹ ಶಿಕ್ಷಾರ್ಹ ಧ್ವಂಸ ಅಂತ ಪರಿಣಿತರು ಮತ್ತೆ ಮಾನವ ಹಕ್ಕುಗಳ ವೀಕ್ಷಕರು ಹೇಳ್ತಾರೆ. ಯಾವುದೇ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಮಾಡಿದಂತಹ ಅಪರಾಧಕ್ಕೆ ಶಿಕ್ಷೆಗೆ ಒಳಪಡಿಸಲಾಗದು ಅಂತ 4ನೇ ಜಿನಿವಾ ಸಮಾವೇಶದ 33ನೇ ವಿಧಿ ಹೇಳುತ್ತೆ. ಅದರ ಪ್ರಕಾರ ಸಾಮೂಹಿಕ ದಂಡನೆ, ಬೆದರಿಕೆ ಅಂತ ಎಲ್ಲಾ ಕ್ರಮಗಳನ್ನ ನಿಷೇಧ ಮಾಡಲಾಗಿದೆ. ಲೂಟಿ, ವ್ಯಕ್ತಿಗಳು ಮತ್ತೆ ಅವರ ಆಸ್ತಿಯ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದನ್ನ ನಿಷೇಧ ಮಾಡಲಾಗಿದೆ. ಭಾರತದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ಇದೇ ರೀತಿಯ ಶಿಕ್ಷೆ, ಧ್ವಂಸದ ಮಾದರಿಯನ್ನ ನಾವು ನೋಡ್ತಾ ಇದ್ದೀವಿ. ಅಪರಾಧಿಗಳು ಅಂತ ಆರೋಪಿಸಿ ಬಿಂಬಿಸಿ ಮುಸ್ಲಿಮರ ಮನೆಗಳನ್ನ ಮತ್ತೆ ಅವರ ಆಸ್ತಿಗಳನ್ನ ಧ್ವಂಸಗೊಳಿಸಲಾಗಿದೆ. ಸುಪ್ರೀಂ ಕೋರ್ಟ್ ನಿಷೇಧಗಳ ನಂತರವೂ ಕೂಡ ಈ ಒಂದು ಪದ್ಧತಿ ಮುಂದುವರೆದಿದೆ. ಸರ್ಕಾರಗಳು ನಿರ್ಭಯವಾಗಿ ತಮ್ಮ ಅಧಿಕಾರವನ್ನ ಬಳಸ್ತಾ ಇರೋದಕ್ಕೆ ಇದು ಉದಾಹರಣೆಯಾಗಿದೆ. ಈ ಬಗ್ಗೆ ಹಿರಿಯ ಸಾಮಾಜಿಕ ಚಿಂತಕ, ಮಾನವ ಹಕ್ಕು ಹೋರಾಟಗಾರ ಹಾಗೆ ಮಾಜಿ IAS ಅಧಿಕಾರಿ ಹರ್ಷ್ ಮಂದರ್ ಅವರು ಆರ್ಟಿಕಲ್ 14 ವೆಬ್ಸೈಟ್ ನಲ್ಲಿ ವಿಶ್ಲೇಷಣೆಯೊಂದನ್ನು ಮಾಡಿದ್ದಾರೆ. ಮೋದಿ ಸರ್ಕಾರದ ಕಾರ್ಯವೈಖರಿ ಮತ್ತೆ ಇಸ್ರೇಲ್ ಫೆಲೆಸ್ತೀನ್ ನಲ್ಲಿ ವರ್ತಿಸ್ತಾ ಇರುವಂತಹ ರೀತಿ ಎರಡರ ನಡುವೆ ವಿಲಕ್ಷಣ ಹೋಲಿಕೆ ಇದೆ ಅಂತ ನವದೆಹಲಿಯ ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ನ ಹಿರಿಯ ಸಂಶೋಧನಾ ಸಹವರ್ತಿ ಅಂಶುಮನ್ ಚೌಧರಿ ಅವರು 2022ರಲ್ಲಿ ಹೇಳಿದ್ರು. ಫೆಲೆಸ್ತೀನಿಯನ್ನರನ್ನ ಶಿಕ್ಷಿಸೋದಿಕ್ಕೆ ಇಸ್ರೇಲ್ ಬುಲ್ಡೋಸರ್ಗಳನ್ನ ಬಳಸಿದ ಹಾಗೇನೆ ಭಾರತದ ಸರ್ಕಾರ ವಿರೋಧಿಸುವ ಅಥವಾ ಪ್ರತಿಭಟಿಸುವಂತ ಮುಸ್ಲಿಮರ ವಿರುದ್ಧ ಬುಲ್ಡೋಸರ್ಗಳನ್ನ ಬಳಸುತ್ತೆ ಅಂತ ಹೇಳಿದ್ರು. ಧ್ವಂಸಗಳು ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿನ ರಚನಾತ್ಮಕ ದೌರ್ಬಲ್ಯಗಳನ್ನ ಬಯಲು ಮಾಡುತ್ತವೆ ಅಂತ ಅವ್ರು ಹೇಳ್ತಾರೆ. ಭಾರತದಲ್ಲಿ ಹಿಂದುತ್ವ ಮತ್ತೆ ಇಸ್ರೇಲ್ನಲ್ಲಿ ಜಿಯೋನಿಸಂ ಎರಡೂ ಕ್ರಮವಾಗಿ ಹಿಂದೂ ಮತ್ತೆ ಯಹೂದಿ ಅನ್ನುವಂತಹ ಬಹುಸಂಖ್ಯಾತ ರಾಷ್ಟ್ರಗಳನ್ನ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತವೆ. ಅದೇ ಸಮಯದಲ್ಲಿ ಅಲ್ಪಸಂಖ್ಯಾತರನ್ನ ರಾಷ್ಟ್ರೀಯ ಏಕರೂಪತೆಗೆ ಬೆದರಿಕೆ ಅಂತ ಅವು ನೋಡ್ತವೆ. ಅವೆರಡು ಸರ್ಕಾರಗಳು ಬಹುಸಂಖ್ಯಾತರು ಬಲಿಪಶುಗಳಾಗಿದ್ದಾರೆ ಅಂತ ಬಿಂಬಿಸ್ತವೆ ಮತ್ತೆ ಅದನ್ನ ಮುಂದಿಟ್ಕೊಂಡು ದಮನವನ್ನ ಸಮರ್ಥಿಸುತ್ತವೆ. ಅವು ಅಲ್ಪಸಂಖ್ಯಾತರಿಗೆ ಸಮಾನ ಪೌರತ್ವ ಹಕ್ಕುಗಳನ್ನ ನಿರಾಕರಿಸುತ್ತವೆ. ಅಲ್ಪಸಂಖ್ಯಾತರನ್ನ ಹೊರಗಿಡೋದ್ರ ಕಡೆಗೆ ಅವೆರಡರ ಹೆಚ್ಚಿನ ಗಮನ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಸರ್ಕಾರವನ್ನ ಟೀಕೆ ಮಾಡೋದನ್ನ ಹಿಂದುತ್ವ ವಿರೋಧಿ ಅಥವಾ ಯಹೂದ್ಯ ವಿರೋಧಿ ಅಂತ ಲೇಬಲ್ ಮಾಡಲಾಗುತ್ತೆ. ಅವೆರಡು ರಾಷ್ಟ್ರೀಯ ಭದ್ರತೆಗೆ ಅಲ್ಪಸಂಖ್ಯಾತರು ಬೆದರಿಕೆ ಅಂತ ಬಿಂಬಿಸುತ್ತವೆ. ಇಸ್ರೇಲ್ನಲ್ಲಿ ಆರೋಪಿಗಳು ಅಂತ ಹೇಳಲಾಗುವಂತಹ ಫೆಲೆಸ್ತೀನಿಯನ್ರ ಮನೆಗಳನ್ನ ಕೆಡವಲಾಗುತ್ತೆ. ಭಾರತದಲ್ಲಿ ಅಪರಾಧಗಳು, ಪ್ರತಿಭಟನೆಗಳು ಅಥವಾ ಗೋ ಹತ್ಯೆಗೆ ಸಂಬಂಧಪಟ್ಟಂತಹ ಘಟನೆಗಳ ಆರೋಪದ ಮೇಲೆ ಮುಸ್ಲಿಮರ ಕುಟುಂಬಗಳ ವಿರುದ್ಧ ಇಂಥದೇ ಬುಲ್ಡೋಸರ್ ಕಾರ್ಯಾಚರಣೆ ನಡೆಯುತ್ತೆ. ಇಸ್ರೇಲ್ನಲ್ಲಿ ಇಂತಹ ಧ್ವಂಸ ನಡೆಸುವಾಗ ಕೆಲವೇ ಗಂಟೆಗಳ ಮೊದಲು ಸೂಚನೆಯನ್ನ ಕೊಡಲಾಗುತ್ತೆ. ಇದರಿಂದಾಗಿ ಬಲಿಪಶುಗಳು ಯಾವುದೇ ಕಾನೂನು ಹೋರಾಟವನ್ನ ಕೈಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಸಮಯ ಇರೋದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ರಾತ್ರಿ ವೇಳೆ ಆದೇಶವನ್ನ ನೀಡಿ ಬೆಳಗ್ಗೆ ಮನೆಗಳನ್ನ ಕೆಡವಲಾಗುತ್ತೆ. ಇಸ್ರೇಲಿನ ಈ ಶಿಕ್ಷಾರ್ಹ ಧ್ವಂಸ ಸಾಮೂಹಿಕ ಶಿಕ್ಷೆಯ ರೂಪ ಆಗಿದೆ. ಅದು ಆರೋಪಿಗಳಿಗೆ ಬದಲಾಗಿ ಆರೋಪಿಗಳಿಗೆ ಸಂಬಂಧಪಟ್ಟವರನ್ನ ಶಿಕ್ಷೆ ಮಾಡೋದಕ್ಕೆ ಅಂತಾನೆ ರೂಪಿಸಲಾದಂತ ಒಂದು ನೀತಿಯಾಗಿದೆ ಅಂತ ಪರಿಣಿತರು ಹೇಳ್ತಾರೆ. ಭಾರತದಲ್ಲೂ ಕೂಡ ಈಗ ಇದೇ ವಿಧಾನವನ್ನು ಅನುಸರಿಸಲಾಗುತ್ತೆ. ಈ ರೀತಿ ಮನೆಯನ್ನ ಧ್ವಂಸಗೊಳಿಸೋದಕ್ಕೆ ಅತಿಕ್ರಮಿಸಲಾಗಿದೆ ಅಥವಾ ಕಟ್ಟಡ ನಿಯಮವನ್ನ ಉಲ್ಲಂಘಿಸಲಾಗಿದೆ ಅನ್ನುವಂತಹ ಒಂದು ನೆಪಗಳನ್ನ ಮುಂದೆ ಮಾಡಲಾಗುತ್ತೆ. ನಿವಾಸಿಗಳು ಅದನ್ನ ವಿರೋಧ ಮಾಡೋದಕ್ಕೂ ಕೂಡ ಅವಕಾಶನೇ ಇಲ್ಲದ ಹಾಗೆ ಅದೆಲ್ಲವೂ ನಡೆಯುತ್ತೆ. ಇಸ್ರೇಲ್ನಲ್ಲಿ ಧ್ವಂಸಗಳನ್ನ ಭದ್ರತಾ ಕ್ರಮಗಳಾಗಿ ಸಮರ್ಥಿಸಲಾಗುತ್ತೆ. ಭಾರತದಲ್ಲಿ ಮುಸ್ಲಿಮರನ್ನ ಹಿಂದೂ ಬಹುಸಂಖ್ಯಾತರಿಗೆ ಬೆದರಿಕೆ ಅಂತ ಬಿಂಬಿಸಲಾಗುತ್ತೆ. ಈ ಎರಡು ಸರ್ಕಾರಗಳು ಈ ಧ್ವಂಸವನ್ನ ಸಾಮೂಹಿಕ ಶಿಕ್ಷೆ ಅಸ್ತ್ರವಾಗಿ ಬಳಸುತ್ತವೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹೋರಾಟಗಾರ ಜಾವೇದ್ ಮೊಹಮ್ಮದ್ ಅವರ ಬಂಧನದ ನಂತರ ಅವ್ರ ಮನೆಯನ್ನ ಕೆಡವಲಾಯಿತು. ಇದರಿಂದಾಗಿ ಅವ್ರ ಪತ್ನಿ ಮತ್ತೆ 2 ಹೆಣ್ಣು ಮಕ್ಕಳು ಸಂಕಷ್ಟವನ್ನು ಅನುಭವಿಸಬೇಕಾಯಿತು. ಹಾಗೆ ಹರಿಯಾಣದ ನೂಹ್ನಲ್ಲಿ ಕೋಮು ಹಿಂಸಾಚಾರದ ನಂತರ ಮೊಹಮ್ಮದ್ ತನ್ನ ಮನೆ ಮತ್ತೆ 2 ಚಹಾ ಅಂಗಡಿಯನ್ನ ಕಳ್ಕೊಳ್ತಾರೆ. ಪ್ಯಾಲೆಸ್ತೀನ್ನಲ್ಲಿ ಮನೆಗಳನ್ನಲ್ಲದೆ ಕೃಷಿ ಭೂಮಿ, ತೋಟ ಮತ್ತೆ ಜಲ ಸಂಪನ್ಮೂಲಗಳ ಧ್ವಂಸದವರೆಗೂ ಕೂಡ ಈ ಒಂದು ಕ್ರಮ ಮುಂದುವರಿಯುತ್ತೆ. ಇದು ಅಲ್ಪಸಂಖ್ಯಾತರ ಭೌತಿಕ ಮತ್ತೆ ಸಾಂಸ್ಕೃತಿಕ ಇರುವಿಕೆಯನ್ನೇ ಅಳಿಸಿ ಹಾಕುವಂತ ಒಂದು ಉದ್ದೇಶದಾಗಿದೆ. ಇದೇ ಮಾದರಿಯ ಅನುಸರಣೆಯಾಗಿನೇ ಭಾರತದಲ್ಲಿನ ಧ್ವಂಸ ಕಾರ್ಯಾಚರಣೆ ನಡೆಯುತ್ತೆ. ಮುಸ್ಲಿಂ ಪರಂಪರೆ ಮತ್ತೆ ಸಂಸ್ಕೃತಿಯನ್ನ ಗುರಿಯಾಗಿಸಿ ಈ ಒಂದು ಧ್ವಂಸವನ್ನ ನಡೆಸಲಾಗುತ್ತೆ. ಈ ಧ್ವಂಸ ಸಾಮಾನ್ಯವಾಗಿ ಎರಡೂ ದೇಶಗಳಲ್ಲಿ ಅಧಿಕಾರವನ್ನ ತೋರಿಸುವಂತ ಒಂದು ಆಟ ಆಗಿದೆ. ಬುಲ್ಡೋಸರ್ಗಳು ಹಗಲು ಹೊತ್ತಿನಲ್ಲಿನೇ ಅಬ್ಬರಿಸುತ್ತವೆ ಮತ್ತೆ ಬಹಳ ಸಲ ಅದನ್ನ ಮಾಧ್ಯಮದಲ್ಲಿ ತೋರಿಸೋ ಮೂಲಕ ಸರ್ಕಾರದ ಶಕ್ತಿಯನ್ನ ಪ್ರದರ್ಶಿಸಲಾಗುತ್ತೆ. ಎಲ್ಲಿರ್ಬೇಕು ಅಲ್ಲಿರಿ, ಇಲ್ಲದೆ ಹೋದ್ರೆ ನಿಮ್ಮ ಮನೆಗಳನ್ನ ಕೆಡವಲಾಗುತ್ತೆ ಅಂತ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡುವ ಕ್ರಮ ಇದು ಅನ್ನೋದು ಸ್ಪಷ್ಟ. ಇಲ್ಲಿ ಒಬ್ಬರ ಮನೆಯನ್ನ ಸರ್ಕಾರ ನಾಶ ಪಡಿಸೋದ್ರಿಂದ ಭದ್ರತೆ ಮತ್ತೆ ಗುರುತು ಎರಡೂ ಇಲ್ಲವಾಗುವಂತ ಒಂದು ಸ್ಥಿತಿ ತಲೆದೂರುತ್ತೆ ಅನ್ನೋದು ಪರಿಣಿತರು ಹೇಳ್ತಾರೆ.
ಆ ಕುಟುಂಬಗಳು ಮನೆಯನ್ನಷ್ಟೇ ಕಳ್ಕೊಳ್ಳೋದಿಲ್ಲ, ಜೊತೆಗೆ ಸುರಕ್ಷತೆಯೂ ಕೂಡ ಇಲ್ಲವಾಗುತ್ತೆ. ಪ್ರತಿಯೊಂದು ಧ್ವಂಸ ಕಾರ್ಯಾಚರಣೆ ನಡೆದಾಗ್ಲೂ ಕೂಡ ಅದು ದೀರ್ಘಕಾಲದ ಆಘಾತ ಕಾರಣ ಆಗುತ್ತೆ. ಭಾರತದಲ್ಲಿ ದೆಹಲಿಯ ಜಹಾಂಗೀರ್ಪುರಿಯಲ್ಲಿ 40 ವರ್ಷದ ಅಖ್ತಾನಂ ತನ್ನ ಏಕೈಕ ಮನೆ ನೆಲಸಮಾಗೋದನ್ನು ನೋಡಬೇಕಾಯಿತು. ಪ್ರಯಾಗ್ರಾಜ್ನಲ್ಲಿನ 25 ವರ್ಷದ ಉರ್ದು ಮತ್ತೆ ಅರೇಬಿಕ್ ಶಿಕ್ಷಕಿ ತೌಹೀದ್ ಫಾತಿಮಾ 2023ರಲ್ಲಿ ತನ್ನ ತಂದೆ ತನಗಾಗಿ ನಿರ್ಮಿಸಿದಂತಹ ಮನೆಗೆ ತೆರಳುವಂತ 4 ದಿನಗಳ ಮೊದಲು ಮನೆ ಬುಲ್ಡೋಜರ್ ತುತ್ತಾಯಿತು. ಆ ಮನೆಯಲ್ಲಿ ವಾಸಿಸುವಂತ ಅವ್ರ ಕನಸು ಕೈಗೂಡ್ಲೇ ಇಲ್ಲ. ಖಾರ್ಗೋನ್ನಲ್ಲಿ 6 ಮಕ್ಕಳ ತಂದೆಯಾದ 45 ವರ್ಷದ ಬೇಕರ್ ಅಮ್ಜದ್ ಖಾನ್ 2022ರಲ್ಲಿ ಕೋಮು ಉದ್ವಿಗ್ನತೆಯ ನಂತರ ತನ್ನ ಬೇಕರಿ ಧ್ವಂಸ ಆಗೋದನ್ನ ಕಣ್ಣಾರೆ ಕಂಡ್ರು. ಅವರದನ್ನ ಮತ್ತೆ ಕಟ್ಟಿದ್ರು, ಆದ್ರೂ ಕೂಡ ಭಯದಿಂದ ಮುಕ್ತರಾಗೋದು ಅವ್ರಿಗೆ ಸಾಧ್ಯ ಆಗಲೇ ಇಲ್ಲ. ಇವತ್ತು ಭಾರತದಲ್ಲಿ ಮುಸ್ಲಿಮರಿಗೆ ಯಾವುದೇ ಸಮಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದು ಭಯನೇ ದೊಡ್ಡದಾಗಿ ಕಾಡ್ತಾ ಇದೆ. ಅಧ್ಯಯನಗಳ ಪ್ರಕಾರ 2025ರ ಅಂತ್ಯದ ವೇಳೆಗೆ ಗಾಜಾದ ಸುಮಾರು 87% ಕೃಷಿ ಭೂಮಿ, ಹಸಿರು ಮನೆಗಳು ಮತ್ತೆ ನೀರಾವರಿ ಬಾವಿಗಳು ಇಂಥದ್ದೇ ಧ್ವಂಸದಿಂದಾಗಿ ಹಾನಿಗೊಳಗಾಗಿ ಅಥವಾ ನಾಶ ಆಗಿವೆ. ಅದು ಆಹಾರ ಉತ್ಪಾದನೆ ಮತ್ತೆ ಜೀವನೋಪಾಯ ಕಷ್ಟ ಆಗೋ ಹಾಗೆ ಮಾಡಿದೆ. ನೀರಿನ ಬಾವಿಗಳು, ತೊಟ್ಟಿಗಳನ್ನು ಕೂಡ ಬಿಡದೆ ಧ್ವಂಸ ನಡೆದಿದ್ರ ಬಗ್ಗೆ ವಿಶ್ವಸಂಸ್ಥೆ ಹೇಳಿದೆ. ಈ ಧ್ವಂಸಗಳ ವೇಳೆ ಹೆಚ್ಚಾಗಿ ಮನೆಗಳನ್ನ ಮಾತ್ರ ಅಲ್ಲದೇನೆ ಸಾಂಸ್ಕೃತಿಕ ಮತ್ತೆ ಧಾರ್ಮಿಕ ಹೆಗ್ಗುರುತುಗಳನ್ನು ಸಹ ಟಾರ್ಗೆಟ್ ಮಾಡಲಾಗುತ್ತೆ. ಭಾರತದಲ್ಲಿ ಮಸೀದಿಗಳು, ದರ್ಗಾಗಳು, ಮದರ್ಸಾಗಳನ್ನ ಕೂಡ ಧ್ವಂಸಗೊಳಿಸಲಾಗಿದೆ. ಇಸ್ರೇಲ್ ಹೇಗೆ ಪ್ಯಾಲೆಸ್ತೀನ್ ಇತಿಹಾಸ, ಪರಂಪರೆ ಮತ್ತೆ ಸಂಸ್ಕೃತಿಯನ್ನ ಅಳಿಸಿ ಹಾಕ್ತಾ ಇದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಮುಸ್ಲಿಮರ ವಿಷಯವಾಗಿ ನಡೆಯುತ್ತೆ ಅಂತ ವಿದ್ವಾಂಸರು ವಾದ ಮಾಡ್ತಾರೆ. ಇಂಥ ಧ್ವಂಸದ ಕ್ರಮ ಕಾನೂನು ಸುರಕ್ಷಿತ ಕ್ರಮಗಳ ಮಿತಿಗಳನ್ನ ಎತ್ತಿ ತೋರಿಸುತ್ತೆ. ನ್ಯಾಯಾಲಯದ ಆದೇಶಗಳು ಕೂಡ ಅಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡೋದಿಲ್ಲ. ಇಲ್ಲಿ ಕಾನೂನು ಬಾಹಿರ ತೆರವು ಕಾರ್ಯಾಚರಣೆಯನ್ನ ಸ್ಪಷ್ಟವಾಗಿ ಖಂಡಿಸಲಾಗ್ತಾ ಇಲ್ಲ ಅನ್ನೋದು ಕಾಣುತ್ತೆ ನಮಗೆ. ತೆರವು ಕಾರ್ಯಾಚರಣೆ ಸೂಚನೆಗಳು ಪಕ್ಷಪಾತವಾಗಿರುತ್ತವೆ ಮತ್ತೆ ಅಲ್ಲಿ ಸಾಂವಿಧಾನಿಕ ಹೊಣೆಗಾರಿಕೆ ನಮಗೆ ಕಾಣಿಸೋದಿಲ್ಲ. ಮುಸ್ಲಿಮರ ವಿರುದ್ಧ ನಡೆದಿರುವಂತಹ ಇಂಥ ಧ್ವಂಸದ ಹಲವಾರು ಪ್ರಕರಣಗಳನ್ನು ವಾದಿಸಿರುವಂತಹ ಸುಪ್ರೀಂ ಕೋರ್ಟ್ ವಕೀಲ ಕಪಿಲ್ ಸಿಬಲ್ ಯಾರಿಗೆ ಆದ್ರೂ ಮನೆ ಕೇವಲ ಇಟ್ಟಿಗೆ ಅಥವಾ ಗಾರೆಯ ನಿರ್ಮಾಣ ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋ ಹಾಗೆ ಒಂದು ಮನೆಯನ್ನ ಧ್ವಂಸಗೊಳಿಸೋದು ಅಂತ ಅಂದ್ರೆ ಅದು ಆ ಮನೆಗೆ ಸಂಬಂಧಪಟ್ಟವರು ಮಾತನಾಡುವಂಥ ಒಂದು ಧೈರ್ಯವನ್ನು ಕೂಡ ಇಲ್ಲವಾಗಿಸುವಂಥ ಒಂದು ಪ್ರಯತ್ನ ಆಗಿದೆ. ಇದು ದೇಶದಲ್ಲಿ ಈ ರೀತಿ ಭಯವನ್ನ ಹುಟ್ಟಿಸುವಂಥ ಮತ್ತೆ ಮಾತನಾಡುವಂಥ ಒಂದು ಧೈರ್ಯವನ್ನ ಅಳಿಸಿ ಹಾಕುವಂಥ ಕೆಲಸ ಬಹಳ ಅಬ್ಬರದಿಂದ ನಡೀತಾ ಇದೆ. ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.